ನನ್ನ ಬಳಿ ನಿನ್ನೆ ಒಂದು ಇಬ್ಬರು ಅಭ್ಯರ್ಥಿಗಳು ಭಾರತ ಇಸ್ರೇಲ್ ಮತ್ತು ಭಾರತ ಅರಬ್ ದೇಶಗಳು ಇವುಗಳ ನಡುವಿನ ಸಂಬಂಧಗಳ ಬಗ್ಗೆ ಒಂದಷ್ಟು ಮಾಹಿತಿ ಬೇಕು ಅಂತ ಕೇಳಿದರು. ಬಹುಶಃ ನಿಮಗೆ KS, PSI, IAS ಈ ಪ್ರಬಂಧಗಳನ್ನೆಲ್ಲ ಬರೆಯುವಾಗ ಇಲ್ಲಿ ಇವರು ಕೇಳಿದಂಥ ಪುರಾತನ ಸಂಬಂಧಗಳು ಹೆಚ್ಚು ಮುಖ್ಯ ಆಗುವುದಿಲ್ಲ. ಆ ಪುರಾತನ ಸಂಬಂಧಗಳನ್ನು ನೀವು ಮೇಲಿಂದ ಮೇಲೆ ಬರೆದ್ರೆ ಸಾಕಾಗ್ತದೆ. ಎಲ್ಲಿಯಾದರೂ ಇಂಟ್ರೊಡಕ್ಷನ್ನು ಅಥವಾ ಕನ್ಕ್ಲೂಷನ್ನು ಅಥವಾ ಅದಕ್ಕೆ ಪೂರಕವಾಗಿ ಬರುವ ಹಾಗೆ ಬರೆದ್ರೆ ಸಾಕಾಗ್ತದೆ. ಒಂದು ವೇಳೆ ಪ್ರಶ್ನೆ ಬಂದರೂ ಕೂಡ ಅದು ಏನನ್ನು ಬರ್ಬೋದು ಅಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ 1900 ಆನ್ವರ್ಡ್ಸ್ ಯಾವ ರೀತಿಯ ಸಂಬಂಧಗಳಿವೆ ಅನ್ನೋ ನೆಲೆಯಲ್ಲಿ ಬರ್ಬೋದು. ಆದರೆ ನನ್ನ ಹತ್ರ ಕೇಳಿದ ಪ್ರಶ್ನೆ ಪುರಾತನ ಸಂಬಂಧಗಳಿಗೆ ಕುರಿತಾಗಿ ಇದೆ. ಆ ಪುರಾತನ ಸಂಬಂಧಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹೇಳ್ತೇನೆ, ಆಮೇಲೆ ನೀವು ಅದನ್ನು ಸೇರಿಸ್ಕೊಳ್ಬೋದು. ನೋಡಿ, ಈ ಪುರಾತನ ಸಂಬಂಧಗಳ ನಿರೂಪಣೆ ಮಾಡಬೇಕಾದ್ರೆ ಹೀಬ್ರೂ ಭಾಷೆ ಅಂದರೆ ಅದು ಯಹೂದಿಗಳ ಭಾಷೆ. ಹೀಬ್ರೂ ಭಾಷೆಯಲ್ಲಿ ಟೆಲ್ ಮೆಗ್ಡಿಡೋ ಅನ್ನೋ ಒಂದು ಶಬ್ದ ಇದೆ. ಟೆಲ್ ಮೆಗ್ಡಿಡೋ ಅಂದರೆ ಒಂದು ಸ್ಥಳದ ಹೆಸರು. ಅದು ಟೆಲ್ ಮೆಗ್ಡಿಡೋ ಅಂದರೆ ಅದರ ಅರ್ಥ ರಾಜ್ಯಪಾಲನ ದಿಬ್ಬ ಅಂತ. ನಮ್ಮಲ್ಲಿ ಇದಿದೆ ನೋಡಿ, ಅಂದರೆ ಮೊಹೆಂಜೋದಾರೋ ಅಂತೇಳಿ, ಮೌಂಡ್ ಆಫ್ ಡೆಡ್ ಅಂತೇಳಿ ಅದರ ಅರ್ಥ. ಇಲ್ಲಿ ಟೆಲ್ ಮೆಗ್ಡಿಡೋ ಅಂದರೆ ಮೌಂಡ್ ಆಫ್ ಗವರ್ನರ್ ಅಂತ ಅರ್ಥ. ಟೆಲ್ ಮೆಗ್ಡಿಡೋ ಎಂಬ ಕ್ರಿಸ್ತಪೂರ್ವ 2ನೇ ಶತಮಾನದ ನಗರ ಅದು ಇಸ್ರೇಲ್ನ ಉತ್ತರ ಭಾಗದಲ್ಲಿದೆ. ಇಲ್ಲಿ ಸಿಕ್ಕಿದ ದಾಖಲೆಗಳು ದಕ್ಷಿಣ ಏಷ್ಯಾದ ಭಾಗದಿಂದ ಅರಿಶಿಣ, ಬಾಳೆಹಣ್ಣು, ಸಾಸಮೆ ಮುಂತಾದ ವ್ಯಾಪಾರ ಇಸ್ರೇಲ್ನ ಜೊತೆಯಲ್ಲಿ ನಡೀತಾ ಇದ್ದದ್ದನ್ನು ಹೇಳುತ್ತದೆ. ಓಲ್ಡ್ ಟೆಸ್ಟಮೆಂಟ್ನಲ್ಲಿ ಬರುವಂಥ ದಾಖಲೆಯ ಪ್ರಕಾರ ಭಾರತದಿಂದ ನವಿಲು ಮತ್ತು ಮಂಗಗಳನ್ನು ಇಸ್ರೇಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಾಟವನ್ನು ಮಾಡಲಾಗ್ತಾ ಇತ್ತು ಅಂತ ಇದೆ. ಈ ಅಂಶವನ್ನು ಭಾರತೀಯ ಆಕರ ಗ್ರಂಥವಾದಂಥ ಬೌದ್ಧ ಕಥೆಯಲ್ಲಿ ಕೂಡ ಕಾಣ್ಬೋದು. ಬೌದ್ಧ ದಾಖಲೆಗಳಲ್ಲಿ ಬರುವ ಒಂದು ಕಥೆಯಲ್ಲಿ ಭಾರತದ ವ್ಯಾಪಾರಿಗಳು ನವಿಲು ಮತ್ತು ಮಂಗಗಳನ್ನು ಇಸ್ರೇಲಿಗೆ ವ್ಯಾಪಾರಕ್ಕೆ ತಗೊಂಡು ಹೋಗ್ತಾ ಇದ್ದಂಥ ಉಲ್ಲೇಖ ಇದೆ. ಇದು ಬಹಳ ಪುರಾತನವಾದಂಥ ದಾಖಲೆ. ಜರ್ಮನ್, ಇಂಗ್ಲೀಷ್, ಹೀಬ್ರೂ ಭಾಷೆಯಲ್ಲಿ ತಜ್ಞರಾದಂಥ ಚೈಮ್ ಮೆನಾಕೆಮ್ ರಾಬಿನ್ ಅನ್ನುವಂಥವರು ಕ್ರಿಸ್ತಪೂರ್ವ 10ನೇ ಶತಮಾನದ ಕಾಲದಲ್ಲಿ ಇದ್ದಂತಹ ಯಹೂದ್ಯರ ರಾಜ ಸೊಲೊಮನ್ ಅವನ ಕಾಲದಲ್ಲಿಯೇ ಭಾರತ ಮತ್ತು ಇಸ್ರೇಲ್ನ ನಡುವೆ ಸಂಬಂಧ ಇತ್ತು ಅನ್ನೋದನ್ನು ಹೇಳ್ತಾರೆ. ಶೀಬಾ ಅನ್ನೋಳು ಇಸ್ರೇಲ್ಗೆ ಸಂಬಂಧಪಟ್ಟಂಥ ಒಬ್ಬ ರಾಣಿ. ಈಗ ಇರುವಂಥ ಯಮನ್ ಪ್ರಾಂತ್ಯದಲ್ಲಿ ಆಕೆ ಆಡಳಿತ ಮಾಡ್ತಾ ಇದ್ಲು ಅನ್ನುವಂಥದ್ದು ಇತಿಹಾಸದ ಅಂಬೋಣ. ಕೆಲವರು ಅದರಲ್ಲಿ ವಿವಾದಗಳನ್ನೆಲ್ಲ ಹೇಳ್ತಾರೆ. ಶೀಬಾ ರಾಣಿಯ ಕಾಲದಲ್ಲಿ ಭಾರತ ಇಸ್ರೇಲ್ ನಡುವೆ ಸಂಬಂಧ ಇತ್ತು ಅನ್ನುವಂಥದ್ದು ನಾವು ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ ಎನ್ನುವ ಗ್ರೀಕ್ ಗ್ರಂಥದಲ್ಲಿ ಕಾಣಬಹುದು. ಈ ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ ಅನ್ನುವಂಥ ಕೃತಿ ಅದು ಶಾತವಾಹನರ ಕಾಲದಲ್ಲಿ ನಡೀತಾ ಇದ್ದಂಥ ವಿದೇಶ ವ್ಯಾಪಾರದ ಕುರಿತಾಗಿಯೂ ಕೂಡ ಹೇಳ್ತದೆ. ಜೆರುಸಲೇಮ್ನಲ್ಲಿ ಇದ್ದಂಥ ಒಂದು ದೇವಸ್ಥಾನದಲ್ಲಿ ಆವಾಗ ಭಾರತದಿಂದ ಅಲೆಕ್ಸಾಂಡ್ರಿಯಾ ನಗರದ ಮೂಲಕ ತರಿಸ್ತಾ ಇದ್ದಂಥ ಬೆಲೆ ಬಾಳುವ ವಸ್ತುಗಳು ಈ ದೇವಸ್ಥಾನದಲ್ಲಿ ಇತ್ತು ಅನ್ನುವಂಥ ದಾಖಲೆ ಇದೆ. ಯಹೂದ್ಯರು ಭಾರತಕ್ಕೆ ರಾಜ ಜೂಡನ ಕಾಲದಲ್ಲಿ ಬಂದು ನೆಲೆಸಿದರು. ಆನಂತರ ಅವರು ದೇಶಭ್ರಷ್ಟರಾದ ನಂತರವೂ ಕೂಡ ಭಾರತಕ್ಕೆ ಬಂದಿದ್ದರು. ಸುಮಾರು 2000 ವರ್ಷಗಳ ಕಾಲ ಭಾರತದಲ್ಲಿ ಯಹೂದ್ಯರ ಕುಟುಂಬಗಳು ನೆಲೆ ನಿಂತಿತ್ತು. ಈಗ ಒಂದು 4000 ಜನ ಈಗಲೂ ಇದ್ದಾರೆ. ಭಾರತದಲ್ಲಿದ್ದ ಯಹೂದ್ಯರ ಈ ಸಂತತಿಯವರೆಲ್ಲ 1948ರಲ್ಲಿ ಸ್ವಂತ ದೇಶ ಆದಾಗ, ಇಸ್ರೇಲ್ ಅನ್ನುವ ಸ್ವಂತ ದೇಶ ಆದಾಗ ಇಸ್ರೇಲಿಗೆ ಹೊರಟು ಹೋದರು. ಆದರೆ ಈಗಲೂ ಆ ಕುಟುಂಬಗಳು ಅವರ ಭಾರತೀಯ ಐಡೆಂಟಿಟಿಯನ್ನು ಉಳಿಸಿಕೊಂಡಿದ್ದಾರೆ. ಉದಾಹರಣೆಗೆ ಕೊಚ್ಚಿ ಯಹೂದಿ ಕುಟುಂಬಗಳು ಈಗಲೂ ಕೂಡ ಇಸ್ರೇಲ್ನಲ್ಲಿ ಕೊಚ್ಚಿ ಯಹೂದಿಗಳಾಗಿಯೇ ಗುರುತಿಸಲ್ಪಡ್ತಾರೆ. ಇದು ಭಾರತ ಮತ್ತು ಇಸ್ರೇಲ್ನ ನಡುವೆ ಇರುವ ಸಂಬಂಧದಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶ. ಯಹೂದ್ಯರ ಭಾಷೆಯಾದ ಹೀಬ್ರೂ ಭಾಷೆಗೂ
ಸಂಸ್ಕೃತ ಭಾಷೆಗೂ ಕೆಲವು ಸಂಬಂಧಗಳಿವೆ. ಉದಾಹರಣೆಗೆ ಹೇಳೋದಾದರೆ, ಸಂಸ್ಕೃತದಲ್ಲಿ ಬರುವ ಸ್ವಾಹ ಅನ್ನುವಂಥ ಶಬ್ದ ಹೀಬ್ರೂ ಭಾಷೆಯಲ್ಲಿ ಸ್ವರ್ಗ ಅನ್ನುವ ಅರ್ಥವನ್ನು ಕೊಡ್ತದೆ. ಸ್ವಾಹ ಅಂದರೆ ಸ್ವರ್ಗ ಹೀಬ್ರೂ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ ಸ್ವಾಹ, ಹೀಬ್ರೂ ಭಾಷೆಯಲ್ಲಿ ಸ್ವರ್ಗ. ಸ್ವಯೀಂ ಅನ್ನುವಂಥ ಸಂಸ್ಕೃತ ಶಬ್ದ ಹೀಬ್ರೂ ಭಾಷೆಯಲ್ಲಿ ಆಕಾಶ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಈ ರೀತಿ ಭಾಷಾ ಸಂಬಂಧಗಳಿವೆ. ಹಿಂದೂಗಳು ಮತ್ತು ಯಹೂದ್ಯರ ದಾಖಲೆಗಳಲ್ಲಿ ಬೇರೆ ಬೇರೆ ನಾಗರಿಕತೆ ಬಲಗೊಂಡ ನಂತರ ಬಂದಂಥ ಧರ್ಮಗಳಲ್ಲಿ ಇಲ್ಲದೇ ಇರುವಂಥ ಸಾಮಾನ್ಯ ಅನುಭವಗಳ ದಾಖಲೆ ಇದೆ. ಉದಾಹರಣೆಗೆ ಹೇಳೋದಾದರೆ, ಮುಕ್ತ ಲೈಂಗಿಕತೆ ಅನ್ನುವಂಥದ್ದನ್ನು ಇವತ್ತು ಯಾವ ಧರ್ಮಗಳು, ಯಾವ ನಾಗರಿಕತೆಯೂ ಒಪ್ಕೊಂಡಿಲ್ಲ. ಇವತ್ತು ಹಿಂದೂ ಧರ್ಮವೂ ಅದನ್ನು ಒಪ್ಕೊಂಡಿಲ್ಲ, ಜುಡಾಯಿಸಮು ಕೂಡ ಮುಕ್ತ ಲೈಂಗಿಕತೆಯನ್ನು ಇವತ್ತು ಒಪ್ಕೊಂಡಿಲ್ಲ. ಆದರೆ ಒಂದಾನೊಂದು ಕಾಲಕ್ಕೆ ಆ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ಇದ್ದಂಥದ್ದನ್ನು ಉಲ್ಲೇಖ ಮಾಡುವಂಥ ಗ್ರಂಥಗಳು ಯಜುರ್ವೇದದಲ್ಲಿ ಅಶ್ವಮೇಧ ಯಾಗದ ನಂತರ ಮುಕ್ತ ರತಿ ಕ್ರೀಡೆಯ ಉಲ್ಲೇಖ ಬರ್ತದೆ. ಅದೇ ರೀತಿ ಯಹೂದ್ಯರ ರಾಜ ಸೊಲೊಮನ್ನ ಗೀತೆಗಳಲ್ಲಿ ಅಲ್ಲಿಯೂ ಕೂಡ ಮುಕ್ತ ಲೈಂಗಿಕತೆಯ ಉಲ್ಲೇಖ ಬರ್ತದೆ. ಅಂದರೆ ಈ ಸಾಮಾನ್ಯ ಅನುಭವಗಳು ಹಿಂದೂ ರಚನೆಗಳು ಮತ್ತು ಯಹೂದ್ಯರ ರಚನೆಗಳಲ್ಲಿ ಕಂಡುಬರ್ತದೆ ಅನ್ನೋದು. ಇನ್ನು ಹೀಬ್ರೂ ಆರ್ಥಿಕ ಚಿಂತನೆಗಳು ಅಂತ ಒಂದಿದೆ. ಹೀಬ್ರೂ ಆರ್ಥಿಕ ಚಿಂತನೆಗಳಿಗೂ ಅಥರ್ವ ವೇದದಲ್ಲಿ ಬರುವಂಥ ಆರ್ಥಿಕ ಚಿಂತನೆಗಳಿಗೂ ನಡುವೆ ಸಾಮಾನ್ಯ ಅನುಭವಗಳನ್ನು ನಾವು ಕಾಣಬಹುದು. ಹೀಬ್ರೂ ಆರ್ಥಿಕ ಚಿಂತನೆಯಲ್ಲಿ ಯಹೂದಿಗಳಿಗೆ ಬಡ್ಡಿಗೆ ಸಾಲ ಕೊಡಲೇಬಾರ್ದು, ಯಹೂದಿಗಳಿಗೆ ಬಡ್ಡಿಗೆ ಸಾಲ ಕೊಡಲಿಕ್ಕೇ ಇಲ್ಲ. ಆದರೆ ಯಹೂದ್ಯರಲ್ಲದವರಿಗೆ ಬಡ್ಡಿಗೆ ಸಾಲವನ್ನು ಕೊಡಬಹುದು. ಆದರೆ ಅಲ್ಲಿ ಇನ್ನೊಂದು ಕಂಡೀಷನ್ ಇದೆ. ಯಹೂದಿ ಅಲ್ಲದವನಿಗೆ ನೀವು ಸಾಲವನ್ನು ಕೊಟ್ಟಾಗಲೂ ಕೂಡ ಅವನು ಜೀವನದ ಬಳಕೆಗಾಗಿ ಸಾಲವನ್ನು ಕೇಳಿದರೆ, ಅಂದರೆ ಆಹಾರ ಪದಾರ್ಥ ಖರೀದಿ ಇಂಥದ್ದಕ್ಕಾಗಿ ಸಾಲವನ್ನು ಕೇಳಿದರೆ ಆವಾಗ ಅವನ ಕೈಯಲ್ಲಿ ಬಡ್ಡಿ ಹಣವನ್ನು ತಗೊಳ್ಬಾರದು. ನಿಮ್ಮ ಹತ್ರ ಸಾಲ ತಗೊಂಡು ಅವನು ಲಾಭ ಮಾಡಿಕೊಳ್ಳೋದಾದರೆ ಆವಾಗ ಬಡ್ಡಿಯನ್ನು ತಗೊಳ್ಬೋದು. ಈ ರೀತಿಯ ಹೀಬ್ರೂ ಆರ್ಥಿಕ ಚಿಂತನೆಗಳನ್ನು ನಾವಲ್ಲಿ ಕಾಣಬಹುದು. ಅಥರ್ವ ವೇದದಲ್ಲಿಯೂ ಕೂಡ ಈ ಮಾದರಿಯ ಆರ್ಥಿಕ ಚಿಂತನೆಗಳನ್ನು ನಾವು ಕಾಣ್ತೇವೆ. ಅಂದರೆ ಸಾಮಾನ್ಯ ಅನುಭವಗಳು ಎರಡು ದೇಶಗಳ ಜನರ ಅನುಭವಗಳ ಜೊತೆ ಹೊಂದಾಣಿಕೆಯನ್ನು ಕಾಣ್ತವೆ ಅನ್ನೋದು ಇದು ಭಾರತ ಮತ್ತು ಇಸ್ರೇಲ್ನ ಪುರಾತನ ಸಂಬಂಧಗಳು ಅಂತ ಭಾವಿಸ್ಬೋದು. ಇನ್ನು ಆಮೇಲೆ ಎರಡನೇ ಭಾಗ ಭಾರತ ಮತ್ತು ಅರಬ್ ದೇಶಗಳ ನಡುವಿನ ವ್ಯಾಪಾರ ಸಂಬಂಧ ಅಥವಾ ಇತ್ಯಾದಿ ಸಂಬಂಧಗಳ ಕುರಿತಾಗಿ. ಭಾರತೀಯರು ಮತ್ತು ಅರಬ್ಬರ ನಡುವಿನ ಸಂಬಂಧಗಳು ಪ್ರವಾದಿ ಮೊಹಮ್ಮದ್ ಅವರು ಬರುವುದಕ್ಕಿಂತ ಮೊದಲೇ ಇತ್ತು, ಮೊಹಮ್ಮದರಿಗಿಂತ ಮೊದಲೇ ಇತ್ತು. ಶೇಖ್ ಮೊಹಮ್ಮದ್ ಅನ್ನುವಂಥ ಒಬ್ಬರು ವಿದ್ವಾಂಸರು ಕೊಡುವಂಥ ಫೈಂಡಿಂಗ್ಸ್ನ ಪ್ರಕಾರ, ಧಾರ್ಮಿಕ ನಂಬಿಕೆಯ ಪ್ರಕಾರ ಆ್ಯಡಮ್ ಮತ್ತು ಈವ್ ಅಂತ ಬರ್ತಾರೆ ನೋಡಿ, ಅದರಲ್ಲಿ ಆ್ಯಡಮ್ ಕಾಣಿಸಿಕೊಂಡದ್ದು ಶ್ರೀಲಂಕಾ ದ್ವೀಪದಲ್ಲಿ. ಶ್ರೀಲಂಕಾದಿಂದ ಅವನು ಭಾರತದ ಮುಖಾಂತರ ಅರೇಬಿಯಾಕ್ಕೆ ಹೋಗಿ ಅಲ್ಲಿ ಈವುಳನ್ನು ಸೇರಿದನು ಅಂತೇಳುವಂಥ ಫೈಂಡಿಂಗ್ಸನ್ನು ಇವರು ಕೊಟ್ಟಿದ್ದಾರೆ, ಶೇಖ್ ಮೊಹಮ್ಮದ್ ಅವರು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅರಬ್ಬರು ಭಾರತದಿಂದ ಯುರೋಪಿಗೆ ವ್ಯಾಪಾರ ಸಾಮಗ್ರಿಗಳನ್ನು ಕೊಂಡೊಯ್ದು ಮಾರುತ್ತಾ ಇದ್ದರು. ಆ ಕಾಲದಲ್ಲೇ ಅರಬ್ಬರು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ನೆಲೆಸಿದ್ದರು. ಭಾರತದ ಜಾಟರು, ಸಯ್ಯಬ್ಜಾಗಳು, ಅಸವೇರರು ಮುಂತಾದ ಸಮುದಾಯದ ವ್ಯಾಪಾರಿಗಳು ಅರೇಬಿಯಾದಲ್ಲಿ ನೆಲೆಸಿದ್ದರು. ಮೌಲಾನಾ ಸೈಯದ್ ಸುಲೇಮಾನ್ ನದೀವಾ ಅನ್ನುವಂಥ ವಿದ್ವಾಂಸರು ಕುರಾನ್ನಲ್ಲಿರುವ ಅರೇಬಿಕ್ ಅಲ್ಲದ ಶಬ್ದಗಳ ಹುಡುಕಾಟವನ್ನು, ಸಂಶೋಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಬರುವಂಥದ್ದು ಕಾಪೂರ್ ಅನ್ನೋದು, ಜಮ್ಜಬೀಲ್ ಅನ್ನುವಂಥದ್ದು, ಮಿಸ್ಕ್ ಅನ್ನುವಂಥದ್ದು, ಈ ಶಬ್ದಗಳೆಲ್ಲವೂ ಕೂಡ ಇವು ಭಾರತೀಯ ಶಬ್ದಗಳು ಅನ್ನುವುದನ್ನು ಅವರು ಗುರುತಿಸಿದ್ದಾರೆ. ಮತ್ತು ಕುರಾನ್ನಲ್ಲಿ ಅರೇಬಿಕ್ ಅಲ್ಲದ ಈ ಭಾರತೀಯ ಶಬ್ದಗಳಿವೆ ಅನ್ನುವುದನ್ನು ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಅನ್ನುವಂಥದ್ದನ್ನು ಕೂಡ ಇವರು ಹೇಳಿದ್ದಾರೆ. ಸಿಂಧೂಸ್ಥಾನ ಅನ್ನುವಂಥದ್ದು ಅದು ನಿರುಕ್ತದ ಪ್ರಕಾರ ಸಕಾರ ಹಕಾರ ಆಗಿ ಪರಿವರ್ತನೆಯಾಗಿ ಹಿಂದೂಸ್ತಾನ ಅಂತ ಆದದ್ದು. ಈ ಸಿಂಧೂಸ್ಥಾನ ಅನ್ನುವಂಥದ್ದು ಅರೇಬಿಯಾದಲ್ಲಿ ಹಿಂದೂಸ್ತಾನ ಎಂದು ಕರೆಯಲ್ಪಟ್ಟು ಅರಬ್ನ ಹಲವು ಕುಟುಂಬಗಳು ಇವತ್ತಿಗೂ ಕೂಡ ಅಲ್ ಹಿಂದಿ ಎಂಬ ಸರ್ನೇಮಲ್ಲಿ ಇವತ್ತಿಗೂ ಗುರುತಿಸಲ್ಪಡ್ತದೆ. ಅಲ್ ಹಿಂದಿ ಅನ್ನುವಂಥ ಕುಟುಂಬದವರು ಈಗಲೂ ಅರೇಬಿಯಾ ಭಾಗದಲ್ಲಿ ಇದ್ದಾರೆ. ಅವರ ಪೂರ್ವಿಕರು ಹಿಂದೂಸ್ತಾನದೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದ್ದು ವ್ಯಾಪಾರ ಮಾಡುತ್ತಿದ್ದವರು ಆಗಿದ್ದಿರಬಹುದು ಎಂದು ಭಾವಿಸಲಾಗಿದೆ.
ಶ್ರೀಲಂಕಾದ ರಾಜನಿಗೆ ಭಾರತದ ಮಾರ್ಗದ ಮೂಲಕ ಇರಾಕ್ನಿಂದ ವಜ್ರ, ಶರಾಬು ಮುಂತಾದನ್ನು ಕೊಂಡೊಯ್ತಾ ಇದ್ದಂಥ ದಾಖಲೆಗಳು ಕೂಡ ನಮಗೆ ಸಿಗ್ತವೆ. ಚಂದನ, ತಾಂಬೂಲ ಮುಂತಾದ ಪದಗಳು ಅರಬ್ ದೇಶಗಳಲ್ಲಿ ಬಳಕೆಯಲ್ಲಿವೆ. ಈ ಚಂದನ, ತಾಂಬೂಲ ಅನ್ನುವಂಥದ್ದು ಕೂಡ ಭಾರತೀಯ ಪದಗಳು ಅರಬ್ ದೇಶದಲ್ಲಿ ಬಳಕೆಯಲ್ಲಿವೆ. ಕ್ವಾಜಿ ಅತರ್ ಮುಬಾರಿಕ್ ಪುರಿ ಅನ್ನುವಂಥವ್ರು ಹೇಳುವ ಪ್ರಕಾರ, ಅವರೊಬ್ಬರು ದೊಡ್ಡ ವಿದ್ವಾಂಸರು, ಭಾರತದ ಮರಮುಟ್ಟುಗಳು ಕಾಳುಮೆಣಸು ಅಂದರೆ ಈ ಬ್ಯಾಡಗಿ ಮೆಣಸನ್ನು ನಾವು ಬಳಸುವುದಕ್ಕೆ ಪ್ರಾರಂಭಿಸುವುದಕ್ಕಿಂತ ಮೊದಲು ಅದನ್ನು ಬಳಕೆ ಮಾಡ್ತಾ ಇದ್ದೆವು. ಅಂದರೆ ಮೆಣಸು ಗೊತ್ತಾಗುವುದಕ್ಕಿಂತ ಮೊದಲು ಕಾಳುಮೆಣಸು ಬಳಕೆ ಮಾಡ್ತಾ ಇದ್ದೆವು. ಶುಂಠಿ, ಕತ್ತಿಗಳು ಇವೆಲ್ಲ ಅರಬ್ ದೇಶದಲ್ಲಿ ಬಹಳ ಜನಪ್ರಿಯವಾಗಿದ್ದು ಬಳಕೆಯಲ್ಲಿದ್ದಂಥ ವಸ್ತುಗಳಾಗಿದ್ದವು ಅನ್ನುವಂಥದ್ದನ್ನು ಕ್ವಾಜಿ ಅತರ್ ಮುಬಾರಿಕ್ ಪುರಿ ಅವರು ತಮ್ಮ ಸಂಶೋಧನೆಯ ಮುಖಾಂತರ ಹೇಳಿದ್ದಾರೆ. ಈ ರೀತಿಯಾಗಿ ಭಾರತ ಇಸ್ರೇಲ್ನ ಜೊತೆಯಲ್ಲಿಯೂ ಸಂಬಂಧವನ್ನು ಹೊಂದಿತ್ತು ಪುರಾತನ ಕಾಲದಿಂದಲೂ, ಹಾಗೆ ಅರಬ್ ದೇಶಗಳ ಜೊತೆಯಲ್ಲಿಯೂ ಕೂಡ ಭಾರತ ಸಂಬಂಧವನ್ನು ಹೊಂದಿತ್ತು. ಇದು ಪುರಾತನ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಅಷ್ಟು ನೀವು ಕೇಳಿದ್ದೀರಿ, ಅಷ್ಟನ್ನು ನಾನು ಹೇಳಿದ್ದೇನೆ. ಆದರೆ ನೀವು ಪರೀಕ್ಷೆಯಲ್ಲಿ ಬರೆಯುವಾಗ ಪುರಾತನವನ್ನು ಕೇಂದ್ರೀಕರಿಸಿ ಪ್ರಶ್ನೆ ಇರುವುದಿಲ್ಲ, ಆಧುನಿಕ ಸಂಬಂಧಗಳನ್ನು ಕೇಂದ್ರೀಕರಿಸಿಯೇ ಪ್ರಶ್ನೆಗಳಿರ್ತವೆ. ಆವಾಗ ಆಧುನಿಕ ಸಂಬಂಧಕ್ಕೆ ಪೂರಕವಾಗಿ ಈ ಪುರಾತನ ಸಂಬಂಧಗಳ ವಿಚಾರವನ್ನು ನೀವು ಅಲ್ಲಿ ಬಳಕೆ ಮಾಡ್ಬೋದು. ಮಾಡಿ ಮತ್ತು ಬೇರೆ ಏನಾದರೂ ಮಾಹಿತಿಗಳು ಬೇಕು, ಬೇರೆ ಯಾವುದಾದ್ರೂ ಪ್ರಬಂಧದ ವಿಷಯದ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತ ಅನಿಸಿದರೆ ನನಗೊಂದು ಮೆಸೇಜ್ ಹಾಕಿ ಕೇಳಿ ಹೇಳ್ತೇನೆ. ಓಕೆ, ಬಾಯ್.